ಚಿಕ್ಕಬಳ್ಳಾಪುರದ ತಿರುಮಣಿ ಗ್ರಾಮ ಪಂಚಾಯತ್ ಪಿಡಿಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಥವಾ ಪರ್ಸನಲ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಗೊತ್ತಾಗ್ತಿಲ್ಲ. ಈತನ ಲಂಚಾವತಾರದಿಂದ ಜನ ಬೇಸತ್ತು ಹೋಗಿದ್ದಾರೆ. ಖುಲ್ಲಂ ಖುಲ್ಲ 3.5 ಲಕ್ಷ ರೂಪಾಯಿ ಲಂಚವನ್ನ ಈತ ಕಾಮಗಾರಿಯ ಬಿಲ್ ಅನ್ನ ಮಾಡೋಕೆ ಬೇಡಿಕೆ ಇಟ್ಟು ಅದನ್ನ ಸ್ವೀಕಾರ ಮಾಡಿದ್ದಾನೆ. ಅಂಡ್ ಆ ಒಂದು ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಮನೆಯನ್ನೇ ಕಚೇರಿ ಮಾಡಿಕೊಂಡು ಅಲ್ಲೇ ದಂಧೆಯನ್ನ ನಡೆಸುವಂತಹ ಕೆಲಸಕ್ಕೆ ಈತ ಕೈ ಹಾಕಿದ್ದಾನೆ. ವಿಡಿಯೋ ಹೆಸರಿಗೆ ಮಾತ್ರ, ಆದರೆ ಅಸಲಿ ಕೆಲಸ ಲಂಚವನ್ನ ನುಂಗುವಂಥದ್ದು. ನೋಡಿ, ಕಂತೆ ನೋಟನ್ನ ಕೇವಲ ಒಂದು ಕಾಮಗಾರಿಯ ಬಿಲ್ ಮಾಡಲಿಕ್ಕೆ ಈತನಿಗೆ ಗುತ್ತಿಗೆದಾರರು ತಂದು ಕೊಡಬೇಕು. 3.5 ಲಕ್ಷ ರೂಪಾಯಿಯನ್ನ ಲಂಚದ ರೂಪದಲ್ಲಿ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಆ ವಿಡಿಯೋ ಏನಿದೆ ಅದು ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ನೋಡಿ ಎಷ್ಟು ನೀಟಾಗಿ ಮನೆಯೇ ಕಚೇರಿ ಮಾಡಿಕೊಂಡು ಸರ್ಕಾರ ಕೊಟ್ಟಿರುವಂಥ ಕಚೇರಿಯನ್ನು ಕಾಟಾಚಾರಕ್ಕೆ ಹೋಗೋದು ಬರೋದು, ಈತನ ಡೀಲಿಂಗ್ಸ್ ಏನಿದ್ರು ಕೂಡ ಈತನ ಗೃಹ ಕಚೇರಿಯಲ್ಲೇ CM ಥರ ಇವನಿಗೂ ಒಂದು ಕಚೇರಿ. ಈತನ ಲಂಚಾವತಾರ ಈಗ ನಿಮ್ಮ ಕಣ್ಣು ಮುಂದೆ ನ್ಯೂಸ್ ಫಸ್ಟ್ ಇದನ್ನು ಬಿಚ್ಚಿಡ್ತಾ ಇದೆ. ಚಿಕ್ಕಬಳ್ಳಾಪುರದ ತಿರುಮಣಿ ಗ್ರಾಮ ಪಂಚಾಯಿತಿ ಪಿಡಿಒ ಈತ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಥವಾ ಈತನ ಪರ್ಸನಲ್ ಡೆವಲಪ್ಮೆಂಟ್ಗಾಗಿ ಈತ ಆಫೀಸರ್ ಆಗಿದ್ದಾನ ಗೊತ್ತಿಲ್ಲ. ಕೇವಲ ಒಂದೇ ಒಂದು ಬಿಲ್ ಮಾಡಲಿಕ್ಕೆ 3.5 ಲಕ್ಷ ರೂಪಾಯಿ ಲಂಚವನ್ನು ಈತ ಸ್ವೀಕಾರ ಮಾಡ್ತಿದ್ದಾನೆ. ಅದೇನು ಕದ್ದು ಮುಚ್ಚಿ ಅಲ್ಲ, ಎಷ್ಟು ನೀಟಾಗಿ ಯಾವುದೋ ಒಂದು ಲ್ಯಾಂಡ್ ಡೀಲ್ ಆಗಿರುವಾಗ ಲ್ಯಾಂಡ್ ಮಾರಿರೋರು ತಂದು ಕೊಡ್ತಾರಲ್ಲ, ದುಡ್ಡನ್ನು ಕೊಂಡ್ಕೊಂಡಿರೋರು ಕೊಡ್ತಾರಲ್ಲ ಮಾರಿರೋರಿಗೆ, ಆ ರೀತಿಯಾಗಿ ಈತ ಸ್ವೀಕಾರ ಮಾಡ್ತಿರುವಂಥದ್ದು. ಇದು ನ್ಯಾಯಯುತವಾಗಿ ಸಂಪಾದನೆ ಮಾಡಿರುವಂಥ ಹಣ ಅಲ್ಲ, ಅಕ್ರಮದ ರೂಪದಲ್ಲಿ ಅತಿ ಆಸೆಗೆ ದುರಾಸೆಗೆ ಬಿದ್ದು ಪಡಿತಾ ಇರುವಂಥ ಹಣ.